ಕನ್ನಡ ಎಲ್ಲ ಕಡೆ ವಿಜೃಂಭಿಸ್ಲಿ ಅನ್ನೋದೇ ನನ್ನ ವಿಚಾರ. ಹಾಗಾಗಿ ಬಂದಿದ್ದು ನಿಮ್ಮಲ್ಲಿ ಆ ಕಾರಣಕ್ಕಾಗಿ ನನಗೆ ಭಾರಿ ಖುಷಿ ಆಯ್ತು. ಬಹುಶಃ ಮೊನ್ನೆ ಒಂದ್ ಕಡೆ ಹೋಗಿದ್ದೆ, ಅವರಿಗೆ ಮಾತಾಡೋದು ಭಾರಿ ಕಷ್ಟ ಆಗ್ತಾ ಇತ್ತು. ಆದ್ರೆ ನೀವು ಭಾರಿ ನಿರಳವಾಗಿ ಕನ್ನಡ ನನ್ನ ಜೊತೆಲಿ ಮಾತಾಡಿದಾಗ, ನಿಮ್ಮ ಮನೆತನದ ವಿಚಾರ ಹೇಳಿದಾಗ, ಎಲ್ಲರೂ ಡಾಕ್ಟ್ರು ಆಗಿದ್ದಾರೆ ಅನ್ನೋ ಖುಷಿ ಕೇಳಿದಾಗ, ಮೂಲ ಕರ್ನಾಟಕದ ಕೋಲಾರ ಜಿಲ್ಲೆಯ ಚಿನ್ನದ ನಾಡು ಗುರುಗಳು ಮೋಸ್ಟ್ ಲಿಬರಲ್, ಇವ್ರು ಬಂದ ನಂತರ ಸಿಕ್ಕಾಪಟ್ಟೆ ಸುಧಾರಣೆಗಳಾಗಿವೆ. ಹಾಗಾಗಿ ಅವ್ರ ಕಾಲದಲ್ಲಿ ಇನ್ನೊಂದಷ್ಟು ಇಂಥದೊಂದು ಪ್ರಯತ್ನಗಳು ಕನ್ನಡದಲ್ಲಿ ನಡೆಯಲಿ ಅನ್ನೋದೇ ನನ್ನ ಮೂಲ ಉದ್ದೇಶ ಆಗಿದೆ. ಅದಕ್ಕಾಗಿ ನಿಮ್ಮ ಜೊತೆಯಲ್ಲಿ ಮಾತಾಡಬೇಕು ಅಂತ ಹೇಳಿ ನಾನು ಇಡೀ ಕರ್ನಾಟಕದ ಎಲ್ಲ ನಿಮ್ಮಂತ ಹಿರಿಯರನ್ನ ಒಂದ್ ಕಡೆ ಸೇರಿಸಿ ಒಂದು ದಿನ ಒಂದು ದೊಡ್ಡ ಸಮಾವೇಶಕ್ಕೆ ನಾವು ಸಜ್ಜಾಗಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದೀವಿ. ಹಾಗಾಗಿ ನಿಮ್ಮ ಆರೈಕೆ ಆಶೀರ್ವಾದ ಇರ್ಲಿ ಎನ್ನುವ ನನ್ನ ಪ್ರಾರ್ಥನೆ. ನನ್ನ ಕಡೆನಿಂದ ಒಂದು ರಿಕ್ವೆಸ್ಟ್ ಐತೆ ಸಾಹೇಬರಿಗೆ, ಏನಂದ್ರೆ ಇವಾಗ ಆನ್ಲೈನ್ ಕನ್ನಡ ಕಲಿಯೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು. ನಮ್ಮ ಕಡೆನಿಂದ ಎಲ್ಲರೂ ಕನ್ನಡ ಕಲಿಬೇಕು. ಆವಾಗ ನಮ್ಮ ಎಲ್ಲಾ ಮುಸ್ಲಿಂ ಬಾಂಧುಗಳು ಸ್ಟೂಡೆಂಟ್ಸ್ ಎಲ್ಲ ಈಸಿಯಾಗಿ ಕನ್ನಡ ಕಲಿಯೋದಕ್ಕೆ ಅವರಿಗೆ ಬಹಳ ಇಷ್ಟ ಐತೆ. ಬಟ್ ದಾರಿ ಇಲ್ಲ, ಅದು ದಾರಿ ತಮ್ಮ ಕಡೆಯಿಂದ ಬರಬೇಕು. ಆನ್ಲೈನ್ ಇವಾಗ ಟೀಚರ್ಸ್ ಗೆ ಇಟ್ಬಿಟ್ಟು ಯಾವ ತರ ಇಲ್ಲಿ ಬೇರೆ ಬೇರೆ ರೀತಿಯಿಂದ ಆನ್ಲೈನ್ ಎಜುಕೇಶನ್ಗೆ ಇದು ಮುಂದಕ್ಕೆ ಬರ್ತಾ ಇದ್ದಾರೆ. ಆ ತರಾನೇ ತಮ್ಮ ಕಡೆನಿಂದ ಸ್ವಲ್ಪ ಇದು ನಮ್ ಎಲ್ಲಾರ್ಗೆ ನಾನು ಕಲಿತೀನಿ, ನನಗೆ ಏನು ಆಪತ್ತಿ ಇಲ್ಲ. ಅದಕ್ಕಾಗಿ ಎಲ್ಲಾರು ಕಲಿಬೇಕು ಅಂತ ಒಂದು ಉದ್ದೇಶದಿಂದ ಆನ್ಲೈನ್ ಎಜುಕೇಶನ್ ಫೆಸಿಲಿಟಿ ಇದು ಸ್ವಲ್ಪ ಕೊಡ್ಬೇಕು. ಆಮೇಲೆ ಆಫ್ಲೈನ್ ಎಜುಕೇಶನ್ ಫೆಸಿಲಿಟಿ ಮಾಡ್ಕೊಡ್ಬೇಕು. ಬೇರೆ ಬೇರೆ ಮಸೀದ್ನಲ್ಲಿ ಇದು ವ್ಯವಸ್ಥೆ ಮಾಡ್ಬೋದು. ಅದಕ್ಕೆ ನಮ್ಗೆ ಏನು ಆಪತ್ತಿ ಇಲ್ಲ. ನಮ್ಮ ಪ್ರೆಸಿಡೆಂಟ್ ಸಾಹೇಬರಿಗೆ ನಾನು ಹೇಳ್ತೀನಿ, ನಮ್ ಕಡೆನಿಂದ ಇದು ಎಲ್ಲ ಒಂದು ವ್ಯವಸ್ಥೆ ಆಗಿದ್ರೆ ಒಳ್ಳೇದಾಗುತ್ತೆ. ಆಯ್ತು.